Hello everyone, welcome back to KAS Tribe. ಸೊ ಇವತ್ತು ನಾವು CAPF ಅಸಿಸ್ಟೆಂಟ್ ಕಮಿಷನರ್ 2024ನಲ್ಲಿ ಕೇಳಿರೋಂಥ ಆಪ್ಟಿಟ್ಯೂಡ್ ಕ್ವಶನ್ಸ್ ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡೋಣ. ಸೊ ಇದಕ್ಕಿಂತ ಮುಂಚೆ ನಾವು ನಮ್ಮ ಚಾನಲಲ್ಲಿ ಬೇರೆ ಬೇರೆ ಎಕ್ಸಾಮ್ಸ್ದು ಆಪ್ಟಿಟ್ಯೂಡ್ ಕ್ವಶನ್ಸ್ ಡಿಸ್ಕಸ್ ಮಾಡಿದ್ವಿ. ಸೊ ಐ ಹೋಪ್ ನಿಮಗೆ ಅವೆಲ್ಲ ಚೆನ್ನಾಗಿ ಅರ್ಥ ಆಗಿದೆ. ಸೊ ಅದ್ರ ಬಗ್ಗೆ ನಿಮಗೆ ಏನೇ ಡೌಟ್ ಇದ್ದರೆ ಕಮೆಂಟಲ್ಲಿ ಕೇಳಿ. ಸೊ ಇವಾಗ ಈ ಪೇಪರ್ ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡೋಣ. ಸೊ ಫಸ್ಟ್ ಕ್ವಶನ್ ನೋಡೋಣ. ಇಫ್ ಎಕ್ಸ್ ಪ್ಲಸ್ 1/x ಈಕ್ವಲ್ ಟು 2 ದೆನ್ x^32 ಪ್ಲಸ್ 1/x^32 ಏನಾಗುತ್ತೆ ಅಂತ ಕೇಳಿದ್ದಾರೆ. ಸೊ ನಮಗೆ ಎಕ್ಸ್ ಪ್ಲಸ್ 1/x ಈಕ್ವಲ್ ಟು 2 ಅಂತ ಕೊಟ್ಟು x^32 ಪ್ಲಸ್ 1/x^32 ಏನಾಗುತ್ತೆ ಅಂತ ಕೇಳಿದ್ದಾರೆ. ಸೊ ಸ್ವಲ್ಪ ಜನ ಏನು ಮಾಡ್ತಾರೆ, ಈ ಕ್ವಶನ್ ನೋಡಿದ ತಕ್ಷಣ ಸ್ಕಿಪ್ ಮಾಡಿಬಿಡ್ತಾರೆ. ಸೊ ಈ ಕ್ವಶನಲ್ಲಿ ಏನೂ ಕಷ್ಟ ಇಲ್ಲ, ಜಸ್ಟ್ ನಾವು ವ್ಯಾಲ್ಯೂ ಸಬ್ಸ್ಟಿಟ್ಯೂಷನ್ ಏನಾಗುತ್ತೆ ಅಂತ ಚೆಕ್ ಮಾಡಬೇಕು. ಸೊ ಇಲ್ಲಿ ನೋಡಿ x ಪ್ಲಸ್ 1/x 2 ಆಗುತ್ತೆ. ಸೊ ನಾವು ಯಾವೆರಡು ನಂಬರ್ ಆ್ಯಡ್ ಮಾಡಿದ್ರೆ 2 ಆಗುತ್ತೆ, 1 + 1. ಸೊ ಹಾಗಿದ್ರೆ ಇಲ್ಲಿ x ಜಾಗದಲ್ಲಿ 1 ಸಬ್ಸ್ಟಿಟ್ಯೂಟ್ ಮಾಡಿ ನೋಡಿ. ಸೊ x = 1 ಆದರೆ ನಮಗೆ 1 + 1/1 ಎಷ್ಟಾಗುತ್ತೆ, 1 + 1 2. ಸೊ x ಪ್ಲಸ್ 1/x ಏನಾದರೂ ಈಕ್ವಲ್ ಟು 2 ಆದರೆ ಸೊ x = 1 ಆಗುತ್ತೆ ಕನ್ಫರ್ಮ್. ಸೊ x = 1 ಆದರೆ x^32 ಎಷ್ಟಾಗುತ್ತೆ, 1^32 ಪ್ಲಸ್ 1/1^32. ಸೊ 1 ಪವರ್ ಏನೇ ಇರಲಿ ಅದು 1 ಆಗುತ್ತೆ, ಪ್ಲಸ್ 1/1. ಸೊ ಇದು ಕೂಡ ಎಷ್ಟಾಗುತ್ತೆ, 1 + 1 2. ಸೊ x^32 ಪ್ಲಸ್ 1/x^32 ಕೂಡ 2 ಆಗುತ್ತೆ. ಸೊ ನಮ್ಮ ಆನ್ಸರ್ ಆಪ್ಷನ್ ಡಿ. ಸೊ ಇಲ್ಲಿ ನಾವು ಸಬ್ಸ್ಟಿಟ್ಯೂಟ್ ಮಾಡಿ ಚೆಕ್ ಮಾಡಿದ್ವಿ ಎಕ್ಸ್ ವ್ಯಾಲ್ಯೂ ಏನಾಗ್ಬೋದು ಅಂತ. ಸೊ ಅದು ನಮಗೆ 1 ಬಂತು. ಸೊ ಫೈನಲಿ ನಮಗೆ x^32 ಪ್ಲಸ್ 1/x^32 ವ್ಯಾಲ್ಯೂ 2 ಬಂತು. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ಎ ಶಾಪ್ಕೀಪರ್ ಸೋಲ್ಡ್ ಅ ಪ್ರಾಡಕ್ಟ್ ಅಟ್ 30% ಲಾಸ್. ಸೊ ಅವನು 30% ಲಾಸ್ ಮಾಡಿಕೊಂಡು ಒಂದು ಪ್ರಾಡಕ್ಟ್ ಸೆಲ್ ಮಾಡ್ದ. ಹ್ಯಾಡ್ ಇಸ್ ಸೆಲ್ಲಿಂಗ್ ಪ್ರೈಸ್ ಬೀನ್ 150 ಮೋರ್. 150 ರೂಪಾಯಿ ಜಾಸ್ತಿಗೆ ಮಾರಿದರೆ ಅವನಿಗೆ ಪ್ರಾಫಿಟ್ ಆಫ್ 10%, 10% ಲಾಭ ಆಗ್ತಿತ್ತು. ಸೊ ಫಸ್ಟ್ ಅವನಿಗೆ 30% ಲಾಸ್ ಆಗುತ್ತೆ, ಮತ್ತು 150 ಜಾಸ್ತಿ ಮಾರಿದ್ರಿಂದ 150 ರೂಪಾಯಿ ಜಾಸ್ತಿ ಮಾರಿದ್ರಿಂದ ಅವನಿಗೆ 10% ಪ್ರಾಫಿಟ್ ಆಯಿತು. ಸೊ ಇವಾಗ ನಾವು ಏನು ಮಾಡ್ತೀವಿ, ಸೊ ನೋಡಿ ಜಸ್ಟ್ 150 ರುಪೀಸ್ ಅವ್ನು ಜಾಸ್ತಿ ಆ್ಯಡ್ ಮಾಡಿದ್ರಿಂದ ಈ 30% ಲಾಸ್ ಕವರ್ ಆಯಿತು, ಮತ್ತು 10% ಪ್ರಾಫಿಟ್ ಕೂಡ ಆಯಿತು. ಸೊ ಹಾಗಿದ್ರೆ ಅರ್ಥ ಏನು, ಈ 150 ರುಪೀಸ್ ಇದೆ ಅಲ್ವಾ, ಈ 150 ರುಪೀಸ್ ಏನಾಯಿತು, 30% ಲಾಸ್ ಕವರ್ ಮಾಡ್ತು, ಜೊತೆಗೆ 10% ಪ್ರಾಫಿಟ್. ಸೊ ಟೋಟಲ್ ನಮಗೆ 40% ವ್ಯಾಲ್ಯೂದಲ್ಲಿ ಚೇಂಜ್ ಕಾಣಿಸ್ತು. ಸೊ ಅದೇ 150 ರುಪೀಸ್ ನಮ್ಮದು 40% ಅನ್ಕೋಬೋದಾ. ಸೊ ಅದೇ 150 ರುಪೀಸ್ ನಮ್ಮದು 40% ಆದರೆ ಇಲ್ಲವನು ಕಾಸ್ಟ್ ಪ್ರೈಸ್ ಕೇಳಿದ್ದಾನೆ. ಕಾಸ್ಟ್ ಪ್ರೈಸ್ ನಮ್ಗೆ ಗೊತ್ತು, ಅದು ಯಾವತ್ತು 100% ಇರುತ್ತಂತ. ಸೊ ಇಂಟು 100%. ಸೊ ಇದು 20ಇಂದ ಕ್ಯಾನ್ಸಲ್ ಮಾಡೋಣ. 20 2s 40, 25s 100, 2 1s 2, 7s 14, 2 5s 10. ಸೊ 5 × 75 ಎಷ್ಟಾಗುತ್ತೆ, 75 × 5 ಮಾಡೋಣ. 5 5s 25, 5 2 ಕ್ಯಾರಿ, 5 7s 35 + 2 375. ಸೊ ನಮ್ಮದು ಕಾಸ್ಟ್ ಪ್ರೈಸ್ ಎಷ್ಟಾಗುತ್ತೆ, 375 ರುಪೀಸ್. ಸೊ ನಮ್ದು ಕರೆಕ್ಟ್ ಆಪ್ಷನ್ ಎ 375. ಸೊ ಇಲ್ಲಿ ನಾವೇನು ಮಾಡಿದ್ವಿ, ಲಾಸು ಪ್ರಾಫಿಟ್ ಈಗ ಎಷ್ಟು ಚೇಂಜ್ ಆಗುತ್ತೆ ಅಂತ ನೋಡಿದ್ವಿ. ಸೊ ಅದು 150 ರೂಪಾಯಿ ಆ್ಯಡ್ ಮಾಡೋದ್ರಿಂದ ಚೇಂಜ್ ಆಗುತ್ತೆ. ಟೋಟಲ್ 150 ರೂಪಾಯಿ ಆ್ಯಡ್ ಮಾಡಿದ್ರಿಂದ ನಮಗೆ 40%ಅಲ್ಲಿ ಚೇಂಜ್ ಆಯಿತು. ಸೊ ಅದೇ 150 ರೂಪಾಯಿ ನಾವು 40% ಅಂದ್ಕೊಂಡ್ವಿ. 40% ಅಂದರೆ ನಾವು ಅದರದ್ದು 100% ತೆಗ್ದ್ವಿ. 100% ತೆಗೆದಾಗ ನಮಗೆ 375 ರುಪೀಸ್ ಆನ್ಸರ್ ಬಂತು. ಸೊ ಸಿಂಪಲ್. ನೆಕ್ಸ್ಟ್ ಕ್ವಶನ್ ನೋಡೋಣ. ದೇರ್ ವಾಸ್ ಅ ಹೈಕ್ ಇನ್ ಪೆಟ್ರೋಲ್ ಬೈ 12%. ಸೊ ಪೆಟ್ರೋಲ್ ಪ್ರೈಸಲ್ಲಿ 100% ಹೈಕ್ ಮಾಡ್ತಾರೆ, 100% ಜಾಸ್ತಿ ಮಾಡ್ತಾರೆ. ನೆಕ್ಸ್ಟ್, ಬೈ ಹೌ ಮಚ್ % ಶುಡ್ ಎ ಪರ್ಸನ್ ಡಿಕ್ರೀಸ್ ಈಸ್ ಕನ್ಸಪ್ಷನ್ ಸಚ್ ದ್ಯಾಟ್ ದೆರ್ ಈಸ್ ನೋ ಚೇಂಜ್ ಇನ್ ಈಸ್ ಎಕ್ಸ್ಪೆಂಡಿಚರ್. ಸೊ ಅವನು ಪೆಟ್ರೋಲ್ ಎಷ್ಟು % ಕಮ್ಮಿ ಹಾಕಿಸ್ಬೇಕು, ಸೊ ದ್ಯಾಟ್ ಅವನಿಗೆ ಜಾಸ್ತಿ ಖರ್ಚು ಆಗಬಾರ್ದು. ಸಪೋಸ್ ಅವನು ಮುಂಚೆ 100 ರೂಪಾಯಿ ಖರ್ಚು ಮಾಡ್ತಿದ್ದ, 100 ರೂಪಾಯಿ ಖರ್ಚು ಮಾಡಿ 1 ಲೀಟ್ರ್ ಪೆಟ್ರೋಲ್ ತೊಗೋತಿದ್ದ. ಸೊ ಇವಾಗೂ ಕೂಡ ಅವನು 100 ರೂಪಾಯಿ ಖರ್ಚು ಮಾಡ್ತಿದ್ದಾನೆ. ಬಟ್ ಪೆಟ್ರೋಲ್ ಪ್ರೈಸ್ ಜಾಸ್ತಿ ಆಗದಿದ್ದರಿಂದ
ಅವನಿಗೆ 1 ಲೀಟ್ರ್ ಬರೋಲ್ಲ, 1 ಲೀಟ್ರ್ಕಿಂತ ಕಮ್ಮಿ ಬರುತ್ತೆ. ಸೊ ಎಷ್ಟು 0.8 ಬರುತ್ತೆ ಅಂದ್ಕೊಳ್ರಿ. ಸೊ ಅವನಿಗೆ ಫೈನಲ್ ಎಕ್ಸ್ಪೆಂಡಿಚರ್ ಸೇಮ್ ಇರಬೇಕು. ಮುಂಚೆ 100 ರೂಪಾಯಿನೂ ಖರ್ಚು ಮಾಡ್ತಿದ್ದ, ಇವಾಗೂ 100 ರೂಪಾಯಿನೂ ಖರ್ಚು ಮಾಡ್ತಿದ್ದಾನೆ. ಸೊ ಎಷ್ಟು ಇಂಕ್ರೀಸ್ ಆಗಿದೆ ಫಸ್ಟ್ ನೋಡೋಣ. 12% ಇಂಕ್ರೀಸ್ ಆಗಿದೆ. ಸೊ ಸಪೋಸ್ ನಾವು 100 ರೂಪೀಸ್ ಬಿಫೋರ್ ಪ್ರೈಸ್ ಆಗಿದ್ದರಿಂದ 100 ರೂಪೀಸ್ ಇತ್ತು ಅಂದ್ಕೊಳ್ಳೋಣ. ಸೊ ಇಂಕ್ರೀಸ್ ಆದಮೇಲೆ ಎಷ್ಟಾಗುತ್ತೆ? 12% ಇಂಕ್ರೀಸ್ ಅಂದರೆ 112 ರೂಪೀಸ್ ಆಯ್ತಾ ಇಂಕ್ರೀಸ್ ಆದಮೇಲೆ. ಸೊ ಇದ್ರಿಂದ ನಾವು ರೇಷಿಯೋ ತೆಗಿಯೋಣ. 4 ಕ್ಯಾನ್ಸಲ್ ಮಾಡೋಣ. 4 25 100, 4 2 8, 4 8 32. ಸೊ ನಮಗೆ ರೇಷಿಯೋ ಬಂತು 25:28. ಸೊ ಇದು ನಮ್ಮದು ಪ್ರೈಸ್ದು ರೇಷಿಯೋ 25:28 ಆದರೆ ಅವನು ಎಷ್ಟು ಕನ್ಸಪ್ಷನ್ ಅವ್ನು ಡಿಕ್ರೀಸ್ ಮಾಡಬೇಕು ಅಂತ ಕೇಳಿದ್ದಾರೆ. ಸೊ ಪ್ರೈಸ್ 25 to 20 ಆಯಿತು. ಅವನಿಗೆ ಏನಾದರೂ ಕನ್ಸಪ್ಷನ್ ಸೇಮ್ ಇಡಬೇಕು ಅಂದರೆ ನಮ್ಮದು ರೇಷಿಯೋ ರಿವರ್ಸ್ ಆಗುತ್ತೆ. ಸೊ 28:25 ಆಗುತ್ತೆ. ಸೊ ಇದು ಯಾವಾಗ ರೇಷಿಯೋ ರಿವರ್ಸ್ ಆಗೋದು ಕನ್ಸಪ್ಷನ್ದು? ಯಾವಾಗ ಅವನದು ಎಕ್ಸ್ಪೆಂಡಿಚರ್ ಸೇಮ್ ಇದ್ದಾಗ. ಇಲ್ಲೂ ಸೇಮ್ ಇರಬೇಕು, ಇಲ್ಲೂ ಸೇಮ್ ಇರಬೇಕು. ಆವಾಗ ಈ ಕನ್ಸಪ್ಷನ್ನು ಪ್ರೈಸ್ದು ರಿವರ್ಸ್ ಆಗುತ್ತೆ. ಸೊ ಕನ್ಸಪ್ಷನ್ನು ಮುಂಚೆ 28 ಮಾಡ್ತಿದ್ದ, ಇವಾಗ 25 ಮಾಡ್ತಿದ್ದಾನೆ. ಸೊ ಮುಂಚೆ 28 ಮಾಡ್ತಿದ್ದ, ಇವಾಗ 25 ಕನ್ಸ್ಯೂಮ್ ಮಾಡ್ತಿದ್ದಾನೆ. ಸೊ ಟೋಟಲ್ ಎಷ್ಟು ಕಮ್ಮಿ ಆಯಿತು? 3 ಯೂನಿಟ್ಸ್ ಕಮ್ಮಿ ಆಯಿತು. ಸೊ ಪರ್ಸೆಂಟೇಜ್ ಹೆಂಗೆ ಫೈಂಡ್ ಔಟ್ ಮಾಡೋದು? 3 ಯೂನಿಟ್ಸ್ ಕಮ್ಮಿ ಆಯಿತು. ಇದ್ರ ಮೇಲೆ ಮುಂಚೆ 28 ಇತ್ತು. ಸೊ 28 ಮೇಲೆ ಇಂಟು 100. ಸೊ ಎಷ್ಟಾಯ್ತಿದು? 300 ಡಿವೈಡೆಡ್ ಬೈ 28. ಸೊ 28 10s 280 ಆಯಿತು. 280 ಆದರೆ 20 ಉಳೀತು. ಪಾಯಿಂಟ್ ಕೊಟ್ಟರೆ 200 ಆಯಿತು. ನಿಯರ್ಲಿ 28 7 ಸೊ 10.7%. ಸೊ ನಮ್ಮ ಕರೆಕ್ಟ್ ಆನ್ಸರ್ ಆಪ್ಷನ್ ಸಿ 10.7%. ಸೊ ಇಲ್ಲಿ ನಾವೇನು ಮಾಡಿದ್ವಿ? ಪ್ರೈಸ್ಗೆ ಫಸ್ಟ್ ಇನಿಷಿಯಲ್ ಪ್ರೈಸ್ ನಾವು 100 ಅಂದ್ಕೊಂಡ್ವಿ. ಇಂಕ್ರೀಸ್ ಆದಮೇಲೆ 112 ಆಯಿತು. 12% ಇಂಕ್ರೀಸ್ ಆದಮೇಲೆ ಅದ್ರ ರೇಷಿಯೋ ತೆಗೆದ್ವಿ. 25:28 ಬಂತು. ಸೊ ಏನಾದರೂ ಎಕ್ಸ್ಪೆಂಡಿಚರ್ ಅವನಿಗೆ ಸೇಮ್ ಬರಬೇಕಿತ್ತು. ಸೊ ಇಲ್ಲಿ ನೋ ಚೇಂಜ್ ಇನ್ ಇಸ್ ಎಕ್ಸ್ಪೆಂಡಿಚರ್ ಅಂತ ಕೊಟ್ಟಿದ್ದಾರೆ. ಅವನ ಎಕ್ಸ್ಪೆಂಡಿಚರಲ್ಲಿ ಏನೂ ಚೇಂಜ್ ಬರಬಾರ್ದು ಅಂದರೆ ಸೊ ಈ ಪ್ರೈಸ್ದೇ ಉಲ್ಟಾ ರೇಷಿಯೋ ನಮ್ಮದು ಕನ್ಸಪ್ಷನ್ದು ಆಗುತ್ತೆ. ಸೊ ದಟ್ ಈಸ್ ಇಲ್ಲಿ 25:28 ಇತ್ತು, ಇಲ್ಲಿ 28:25 ಆಯಿತು. ಸೊ ಎಷ್ಟು ಕಮ್ಮಿ ಆಯಿತು? ದಟ್ ಈಸ್ 3 ಕಮ್ಮಿ ಆಯಿತು ಔಟ್ ಆಫ್ 28. 3 ಕಮ್ಮಿ ಆಯಿತು ಔಟ್ ಆಫ್ 28 ಇಂಟು 100 ಮಾಡಿದ್ವಿ. ಸೊ ನಮಗೆ ಫೈನಲ್ ಬಂದಿದ್ದು 10.7%. ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನೋಡೋಣ. ಎ ಟ್ರೈನ್ ಟ್ರಾವೆಲಿಂಗ್ ಅಟ್ ಎ ಸ್ಪೀಡ್ ಆಫ್ 60 km/h ಕ್ರಾಸಸ್ ಎ ಪ್ಲ್ಯಾಟ್ಫಾರ್ಮ್ ಇನ್ 20 seconds. ಸೊ ಒಂದು ಟ್ರೈನು 60 km/h ಸ್ಪೀಡಿಂದ ಟ್ರಾವೆಲ್ ಮಾಡುತ್ತೆ ಮತ್ತು ಒಂದು ಪ್ಲ್ಯಾಟ್ಫಾರ್ಮ್ನ ಅದು 20 ಸೆಕೆಂಡ್ಸಲ್ಲಿ ಕವರ್ ಮಾಡುತ್ತೆ. ಸೊ ಅದೇ ಸೇಮ್ ಟ್ರೈನು ಒಂದು ಪರ್ಸನಿಗೆ ಕ್ರಾಸ್ ಮಾಡುತ್ತೆ. ಆ ಪರ್ಸನ್ನು ಸೇಮ್ ಡೈರೆಕ್ಷನಲ್ಲಿ 6 km/h ಸ್ಪೀಡಿಂದ ವಾಕ್ ಮಾಡ್ತಿರ್ತಾನೆ. ಅದಕ್ಕೆ ಅದು ಟ್ರೈನು 12 ಸೆಕೆಂಡ್ಸಲ್ಲಿ ಕ್ರಾಸ್ ಮಾಡುತ್ತೆ. ಸೊ ವಾಟ್ ಈಸ್ ದ ಲೆಂತ್ ಆಫ್ ದ ಟ್ರೈನ್ ಆ್ಯಂಡ್ ದಟ್ ಆಫ್ ದ ಪ್ಲ್ಯಾಟ್ಫಾರ್ಮ್ ರೆಸ್ಪೆಕ್ಟಿವ್ಲಿ? ಆ ಟ್ರೈನಿನ ಲೆಂತು ಮತ್ತು ಆ ಪ್ಲ್ಯಾಟ್ಫಾರ್ಮ್ ಲೆಂತ್ ಎಷ್ಟಾಗುತ್ತೆ ಅಂತ ಕೇಳಿದ್ದಾರೆ. ಸೊ ನಾವು ಫಸ್ಟು ಈ ಸೆಕೆಂಡ್ ಸ್ಟೇಟ್ಮೆಂಟ್ ನೋಡೋಣ. ಸೇಮ್ ಟ್ರೈನ್ ಕ್ರಾಸಸ್ ಎ ಪರ್ಸನ್ ಹೂ ಇಸ್ ವಾಕಿಂಗ್ ಅಟ್ ಅ ಸ್ಪೀಡ್ ಆಫ್ 6 km/h. ಸೊ ಸೇಮ್ ಬೇಸಿಕ್ ಫಾರ್ಮುಲಾ ನಾವು ತೊಗೊಳ್ಳೋಣ. ಸ್ಪೀಡ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಟೈಮ್ ಅಂತ. ಸೊ ಆ ಟ್ರೈನ್ದು ಸ್ಪೀಡ್ ಎಷ್ಟು? 60 km/h. ಸೊ 60 km/h ಇದೆ. ಅದು ಈಕ್ವಲ್ ಟು ಡಿಸ್ಟೆನ್ಸ್ ಅಂದರೆ ಏನು? ನಮಗೆ ಆ ಟ್ರೈನಿನ ಲೆಂತ್ ಕ್ರಾಸ್ ಮಾಡುತ್ತದು. ಸೊ ಡಿಸ್ಟೆನ್ಸ್ ಈಕ್ವಲ್ ಟು ಲೆಂತ್ ಆಫ್ ದ ಟ್ರೈನ್. ಸೊ ಡಿಸ್ಟೆನ್ಸ್ ಜಾಗದಲ್ಲಿ ಟ್ರೈನ್ ಲೆಂತ್ ಸಬ್ಸ್ಟಿಟ್ಯೂಟ್ ಮಾಡೋಣ. ಟ್ರೈನ್ ಲೆಂತ್ ನಮಗೆ ಗೊತ್ತಿಲ್ಲ. ಸೊ ಡಿವೈಡೆಡ್ ಬೈ ಎಷ್ಟು ಸೆಕೆಂಡ್ಸಲ್ಲಿ ಕ್ರಾಸ್ ಮಾಡುತ್ತೆ? 12 ಸೆಕೆಂಡ್ಸಲ್ಲಿ. ಸೊ ಇದು 12 ಸೆಕೆಂಡ್ಸ್ ಆಯಿತು. ಸೊ ಇವಾಗ ನೋಡಿ, ಈಗ ಟ್ರೈನು ಹೋಗ್ತಿದೆ, ಜೊತೆಗೆ ಆ ಪರ್ಸನ್ನು ಕೂಡ ಮೂವ್ ಆಗ್ತಿದ್ದಾನೆ. ಟ್ರೈನ್ ಮೂವ್ ಆಗ್ತಿರೋದು 60 km/h ಸ್ಪೀಡಿಂದ. ಸೊ ಇದು 60 km/h ಆಯಿತು. ಸೊ ಇವನು 6 km/h ಸ್ಪೀಡಿಂದ ಮೂವ್ ಆಗ್ತಿದ್ದಾನೆ. ಸೊ ಅದು ಸೇಮ್ ಡೈರೆಕ್ಷನಲ್ಲಿ. ಸೊ ಏನಾದರೂ 2 ಎಂಟಿಟೀಸ್ ಇನ್ವಾಲ್ವ್ ಆದಾಗ ನಾವೇನು ಮಾಡ್ತೀವಿ? ರಿಲೇಟಿವ್ ಸ್ಪೀಡ್ ತೊಗೊತೀವಿ.
ಅವರೇನಾದರೂ ಸೇಮ್ ಡೈರೆಕ್ಷನಲ್ಲಿ ಮೂವ್ ಆಗ್ತಿದ್ದಾರೆ ಅಂದರೆ ನಾವು ಅವ್ರ ಸ್ಪೀಡ್ಸ್ ಸಬ್ಟ್ರಾಕ್ಟ್ ಮಾಡ್ತೀವಿ. ಸೊ ಇವಾಗ ಟ್ರೈನಿನ ಸ್ಪೀಡ್ 60 ಇದೆ, ಆ ಪರ್ಸನಿನ ಸ್ಪೀಡ್ 6 ಇದೆ. ಸೊ 60 - 6 64. ಸೊ ನಾವಿಲ್ಲಿ ಈ 60 ಇದೆ ಅಲ್ವಾ, 60 ಸ್ಪೀಡ್ ಜಾಗದಲ್ಲಿ ನಾವು ರಿಲೇಟಿವ್ ಸ್ಪೀಡ್ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಯಾವಾಗ 2 ಎಂಟಿಟೀಸ್ ಇನ್ವಾಲ್ವ್ ಆದಾಗ, ದಟ್ ಈಸ್ ಆ ಟ್ರೈನು ಮತ್ತು ಆ ಪರ್ಸನು. ಸೊ ಇವಾಗ 60 ಜಾಗದಲ್ಲಿ ನಾವು 54 ಸಬ್ಸ್ಟಿಟ್ಯೂಟ್ ಮಾಡೋಣ. ಸೊ ಇದು 54 ನಮಗೆ km/h ಬಂದಿದೆ. ಸೊ ಬಟ್ ಇಲ್ಲಿ 12 ಸೆಕೆಂಡ್ಸ್ ಕೊಟ್ಟಿದ್ದಾರೆ ಮತ್ತು ಆಪ್ಷನ್ಸಲ್ಲಿ ಕೂಡ ಮೀಟರ್ ಯೂನಿಟ್ ಕೊಟ್ಟಿದ್ದಾರೆ. ಸೊ ನಾವಿದು km/hನ m/s ಕನ್ವರ್ಟ್ ಮಾಡೋಣ. ಸೊ ಅದು ಹೇಗೆ ಮಲ್ಟಿಪ್ಲೈ ಮಾಡೋಣ 5/18ಇಂದ. ಸೊ ನಾವು km/h ಇಂದ m/s ಕನ್ವರ್ಟ್ ಮಾಡೋಕ್ಕೆ ಸೊ ಈ ವ್ಯಾಲ್ಯೂನ ನಾವು ಇಂಟು 5/18 ಮಾಡ್ತೀವಿ. ದಟ್ ಈಸ್ 5/18ಇಂದ ಮಲ್ಟಿಪ್ಲೈ ಮಾಡ್ತೀವಿ. ಸೊ ಮುಂದೆ ಪ್ರೊಸೀಡ್ ಮಾಡೋಣ. 18 1 18 3 ಆಯಿತು. ಸೊ 3 × 5 15 ಆಯಿತು, ಈಸ್ ಈಕ್ವಲ್ ಟು ಲೆಂತ್ ಆಫ್ ಟ್ರೈನ್ ಡಿವೈಡೆಡ್ ಬೈ 12 ಆಯಿತು. ಸೊ ಲೆಂತ್ ಆಫ್ ಟ್ರೈನ್ ಈಸ್ ಈಕ್ವಲ್ ಟು 15 × 12. ಸೊ ಟ್ರೈನಿನ ಲೆಂತ್ ಎಷ್ಟಾಗುತ್ತೆ? 15 × 12 150 150 + 30 180 ಮೀಟರ್ ಆಯಿತು. 15 × 12. ಸೊ ನೆಕ್ಸ್ಟ್ ನಮಗೆ ಲೆಂತ್ ಆಫ್ ಟ್ರೈನ್ ಬಂತು, ದಟ್ ಈಸ್ 180 ಮೀಟರ್. ಸೊ ಆಪ್ಷನ್ ಸಿ ಮತ್ತು ಆಪ್ಷನ್ ಡಿ ಅಲ್ಲಿ ಸೇಮ್ ಇದೆ, 180 ಮೀಟರ್ 180 ಮೀಟರ್. ಸೊ ಇವಾಗ ನಾವು ಏನು ಚೆಕ್ ಮಾಡಬೇಕು? ಪ್ಲ್ಯಾಟ್ಫಾರ್ಮ್ ಲೆಂತ್ ಎಷ್ಟಾಗುತ್ತೆ ನೋಡೋಣ. ಸೊ ಇವಾಗ ಫಸ್ಟ್ ಸ್ಟೇಟ್ಮೆಂಟಿಗೆ ವಾಪಸ್ ಬರೋಣ. ಫಸ್ಟ್ ಸ್ಟೇಟ್ಮೆಂಟ್ ಏನು ಹೇಳ್ತಿದೆ? ಎ ಟ್ರೈನ್ ಟ್ರಾವೆಲಿಂಗ್ ಎಟ್ ಎ ಸ್ಪೀಡ್ ಆಫ್ 60 km/h ಕ್ರಾಸಸ್ ಎ ಪ್ಲ್ಯಾಟ್ಫಾರ್ಮ್ ಇನ್ 20 seconds. ಸೊ ಒಂದು ಟ್ರೈನು ಇಲ್ಲಿ ಪ್ಲ್ಯಾಟ್ಫಾರ್ಮ್ ಇದೆ. ಸೊ ಆ ಟ್ರೈನ್ ಕ್ರಾಸ್ ಮಾಡಬೇಕಂದ್ರೆ ಆ್ಯಕ್ಚುಲಿ ಆ ಟ್ರೈನ್ದು ತಂದು ಲೆಂತು ಪ್ಲಸ್ ಮತ್ತು ಆ ಪ್ಲ್ಯಾಟ್ಫಾರ್ಮ್ ಲೆಂತ್ ಎರಡೂ ಕ್ರಾಸ್ ಮಾಡಬೇಕಾ? ಸೊ ನಮಗೆ ಡಿಸ್ಟೆನ್ಸ್ ಏನಾಯಿತು? ಟ್ರೈನ್ದು ಲೆಂತ್ ಪ್ಲಸ್ ಪ್ಲ್ಯಾಟ್ಫಾರ್ಮ್ ಲೆಂತ್. ಸೊ ಮತ್ತೆ ಅದೇ ಸೇಮ್ ಬೇಸಿಕ್ ಫಾರ್ಮುಲಾ ಯೂಸ್ ಮಾಡೋಣ, ಸ್ಪೀಡ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಟೈಮ್. ಸೊ ಇವಾಗ ಟ್ರೈನ್ ಒಂದೇ ಮೂವ್ ಆಗ್ತಿದೆ. ಸೊ ನಾವು ಡೈರೆಕ್ಟ್ಲಿ ಸ್ಪೀಡ್ ಈಕ್ವಲ್ ಟು 60 km/h ತೊಗೊಳ್ಳೋಣ. ಸೊ ಸ್ಪೀಡ್ 60 km/h ಆದರೆ 60, ಇದಕ್ಕೆ ನಾವು m/s ಕನ್ವರ್ಟ್ ಮಾಡೋಕ್ಕೆ 5/18ಇಂದ ಮಲ್ಟಿಪ್ಲೈ ಮಾಡ್ತೀವಿ. ಸೊ ಸ್ಪೀಡ್ ಈಕ್ವಲ್ ಟು ಡಿಸ್ಟೆನ್ಸ್ ಎಷ್ಟಾಗುತ್ತೆ? ಲೆಂತ್ ಆಫ್ ದ ಟ್ರೈನ್ ಪ್ಲಸ್ ಲೆಂತ್ ಆಫ್ ಪ್ಲ್ಯಾಟ್ಫಾರ್ಮ್ ಡಿವೈಡೆಡ್ ಬೈ ಎಷ್ಟು ಸೆಕೆಂಡ್ಸಲ್ಲಿ ಕವರ್ ಮಾಡುತ್ತೆ? ಅದು 20 ಸೆಕೆಂಡ್ಸಲ್ಲಿ. ಸೊ ಟೈಮ್ ಈಕ್ವಲ್ ಟು 20 seconds ಆಯಿತು. ಸೊ ನೆಕ್ಸ್ಟ್ 6ಇಂದ ಕ್ಯಾನ್ಸಲ್ ಮಾಡೋಣ. 6 3 18, 6 10 60. ಸೊ 50 ಡಿವೈಡೆಡ್ ಬೈ 3 ಈಸ್ ಈಕ್ವಲ್ ಟು, ಇವಾಗ ಟ್ರೈನ್ದು ಲೆಂತ್ ನಮಗೆ ಗೊತ್ತಿದೆ, ದಟ್ ಈಸ್ 180 ಮೀಟರ್. ಸೊ 180 ಪ್ಲಸ್ ಪಿ ಡಿವೈಡೆಡ್ ಬೈ 20. ಕ್ರಾಸ್ ಮಲ್ಟಿಪ್ಲೈ ಮಾಡೋಣ. 20 × 50 1000 ಆಗುತ್ತೆ, ಈಸ್ ಈಕ್ವಲ್ ಟು 180 × 3 540 ಆಗುತ್ತೆ, ಪ್ಲಸ್ 3 ಪಿ ಆಗುತ್ತೆ. ಸೊ 1000 - 540 ಈಸ್ ಈಕ್ವಲ್ ಟು 3 ಪಿ. ಸೊ 3 ಪಿ ಈಸ್ ಈಕ್ವಲ್ ಟು 1000 - 540 ಎಷ್ಟಾಗುತ್ತೆ? 460. ಸೊ ಪಿ ಈಕ್ವಲ್ ಟು 460 ಡಿವೈಡೆಡ್ ಬೈ 3 ಆಯಿತು. 3ಇಂದ ಕ್ಯಾನ್ಸಲ್ ಮಾಡೋಣ. 3 1 3, 16 ಉಳಿತು, 3 5 15, 10 ಉಳಿತು, 3 3 9. ಸೊ 153 ಪಾಯಿಂಟ್ ಸಮಥಿಂಗ್ ಬರುತ್ತೆ. ಸೊ ಇದು ಕಂಪ್ಲೀಟ್ಲಿ ಡಿವೈಡ್ ಆಗಲ್ಲ, 153 ಪಾಯಿಂಟ್ ಸಮ್ ಡೆಸಿಮಲ್ ಬರುತ್ತೆ. ಸೊ ಆಪ್ಷನ್ಸ್ ನೋಡೋಣ. ಸೊ 153.33 ಇದೆ. ಲೆಂತ್ ಆಫ್ ದ ಟ್ರೈನ್ 180 ಮೀಟ್ರ್ ಇದೆ. ಸೊ ಲೆಂತ್ ಆಫ್ ದ ಟ್ರೈನ್ ನಮಗೆ 180 ಮೀಟ್ರ್ ಬಂತು. ಲೆಂತ್ ಆಫ್ ಪ್ಲ್ಯಾಟ್ಫಾರ್ಮ್ ನಮಗೆ 153.33 ಮೀಟರ್ ಬಂತು. ಸೊ ನಮ್ಮದು ಕರೆಕ್ಟ್ ಆಪ್ಷನ್ ಅದು ಆಪ್ಷನ್ ಸಿ ಆಗಬೇಕು, 180 ಮೀಟರ್ ಆ್ಯಂಡ್ 153.33 ಮೀಟರ್. ಸೊ ಇಲ್ಲಿ ನಾವೇನು ಮಾಡಿದ್ವಿ? ಫಸ್ಟು ಟ್ರೈನ್ದು ಲೆಂತ್ ಫೈಂಡ್ ಔಟ್ ಮಾಡಿದ್ವಿ. ಸೆಕೆಂಡ್ ಸ್ಟೇಟ್ಮೆಂಟ್ ಯೂಸ್ ಮಾಡಿ ಸ್ಪೀಡ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಟೈಮ್ ಫಾರ್ಮುಲಾ ಹಾಕಿ. ಸೊ ಮತ್ತು ಅದೇ ನೆಕ್ಸ್ಟ್ ಸ್ಪೀಡ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಟೈಮ್ ಫಾರ್ಮುಲಾ ಹಾಕಿದ್ವಿ. ಸೊ ಇವಾಗ ಪ್ಲ್ಯಾಟ್ಫಾರ್ಮ್ ಲೆಂತ್ ಕೂಡ ಆ್ಯಡ್ ಮಾಡಿದ್ವಿ. ಮುಂದೆ ಸಿಂಪ್ಲಿಫೈ ಮಾಡಿ ನಮಗೆ ಪ್ಲ್ಯಾಟ್ಫಾರ್ಮ್ ಲೆಂತ್ ಸಿಕ್ತು 153.33 ಮೀಟರ್. ನೆಕ್ಸ್ಟ್ ಕ್ವಶನ್ ನೋಡೋಣ. ಶಾಪ್ಕೀಪರ್ ಸೆಲ್ಸ್ 2 items A and B. ಸೊ 2 ಐಟಮ್ A and B ಸೆಲ್ ಮಾಡ್ತಾನೆ.
ಸೊ ಬೀಸ್ ಕಾಸ್ಟ್ ಪ್ರೈಸ್ ಇಸ್ ಟ್ವೈಸ್ ದಟ್ ಆಫ್ ಎ. ಸೊ ಎದೆಷ್ಟು ಕಾಸ್ಟ್ ಪ್ರೈಸ್ ಇರುತ್ತೋ ಅದ್ರ ಡಬಲ್ ಬಿದು ಕಾಸ್ಟ್ ಪ್ರೈಸ್ ಇರುತ್ತೆ. ಸೊ ಸಪೋಸ್ ನಾವು ಎ ಬಿ ಅಂದ್ಕೊಳ್ಳೋಣ. ಎದು ಎಷ್ಟಿರುತ್ತೋ ಬಿ ಎಕಿನ ಡಬಲ್ ಇರುತ್ತೆ ಅಂತ ಹೇಳಿದ್ದಾರೆ. ನಾವು ಸಿಂಪಲ್ 100 ಅಂದ್ಕೊಳ್ಳೋಣ ಎದು. ಸೊ ಬಿದು ಎಕಿನ ಡಬಲ್ ಇರುತ್ತೆ. ಸೊ ಎಷ್ಟಿರುತ್ತೆ? ಏದು 100 ಇರುತ್ತೆ, ಬಿ 200 ಇರುತ್ತಾ, ಡಬಲ್ ಇರುತ್ತಾ. ಸೊ ನೆಕ್ಸ್ಟ್, ದ ಶಾಪ್ಕೀಪರ್ ಸೆಲ್ಸ್ ಐಟಮ್ ಎಟ್ 10% ಪ್ರಾಫಿಟ್. ಸೊ 100 ರೂಪಾಯಿಗೆ 10% ಪ್ರಾಫಿಟಲ್ಲಿ ಮಾಡಿದ್ರೆ ಎಷ್ಟಾಗುತ್ತೆ? 110, 110 ಆಯಿತಾ. ಸೊ ನೆಕ್ಸ್ಟ್ ಬಿಗೆ 20% ಪ್ರಾಫಿಟಲ್ಲಿ ಮಾಡ್ತಾನಂತೆ. ಸೊ ಬಿಗೆ 20% ಪ್ರಾಫಿಟ್ ಎಷ್ಟಾಗುತ್ತೆ? ಇಂಟು 20/100 ಮಾಡೋಣ. 10 ಕ್ಯಾನ್ಸಲ್ ಮಾಡೋಣ. ಇದೆಷ್ಟು ಬಂತು? 40 ರೂಪೀಸ್ ಪ್ರಾಫಿಟ್ ಆಯಿತು. 200 ರೂಪೀಸಲ್ಲಿ 40 ರೂಪೀಸ್ ಪ್ರಾಫಿಟ್ ಆತಂದರೆ ಸೊ 240 ರೂಪಾಯಿಗೆ ಮಾರಿರ್ತಾನೆ. 200 + 40. ಸೊ ಇಲ್ಲೂ ಕೂಡ 100 ರೂಪೀಸಲ್ಲಿ 10% ಪ್ರಾಫಿಟ್ ಅಂದರೆ 10 ರೂಪೀಸ್ ಪ್ರಾಫಿಟ್. 10 ರೂಪೀಸಲ್ಲಿ 100 ಆ್ಯಡ್ ಮಾಡಿದ್ರೆ 110 ರೂಪೀಸಿಗೆ ಮಾರಿರ್ತಾನೆ. ಸೊ ಇದು ಏನಾಯಿತು ನಮಗೆ? ಸೆಲ್ಲಿಂಗ್ ಪ್ರೈಸ್. ಇದೇನಿತ್ತು? ಕಾಸ್ಟ್ ಪ್ರೈಸ್. ಸೊ ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ದ ವ್ಯಾಲ್ಯೂ ಆಫ್ ನೆಟ್ ಪ್ರಾಫಿಟ್ ಅಂತ ಕೇಳಿದ್ದಾರೆ. ಸೊ ನೆಟ್ ಪ್ರಾಫಿಟ್ ಅಂದರೆ ಏನು? ಎ ಆ್ಯಂಡ್ ಬಿ ಎರಡೂ ಇನ್ವಾಲ್ವ್ ಮಾಡಿ ನಮಗೆ ಟೋಟಲ್ ಪ್ರಾಫಿಟ್ ಎಷ್ಟು ಬಂತು ಅಂತ. ಸೊ ನೆಟ್ ಪ್ರಾಫಿಟ್ ನೋಡೋಣ. ನೆಟ್ ಪ್ರಾಫಿಟ್ ಈಸ್ ಈಕ್ವಲ್ ಟು ಪ್ರಾಫಿಟ್ ಡಿವೈಡೆಡ್ ಬೈ ಕಾಸ್ಟ್ ಪ್ರೈಸ್ ಇಂಟು 100. ಸೊ ನಮಗೆ ಪ್ರಾಫಿಟ್ ಎಷ್ಟಾಯಿತು? ಸೊ ಸೆಲ್ಲಿಂಗ್ ಪ್ರೈಸ್ ಆ್ಯಡ್ ಮಾಡಿ ನೋಡಿ. 110 + 240 ಎಷ್ಟಾಗುತ್ತೆ? ನಮಗೆ 350 ರೂಪೀಸ್ ಆಗುತ್ತೆ, ಎರಡು ಎ ಆ್ಯಂಡ್ ಬಿ ಸೇರಿಸಿ. ಸೊ ಕಾಸ್ಟ್ ಪ್ರೈಸ್ 100 + 200 ಎಷ್ಟಾಗುತ್ತೆ? ದಟ್ ಈಸ್ 300 ರೂಪೀಸ್. ಕಾಸ್ಟ್ ಪ್ರೈಸ್ ಎ ಆ್ಯಂಡ್ ಬಿ ಎರಡು ಸೇರಿ. ಸೊ 300 ರೂಪೀಸ್ ಕಾಸ್ಟ್ ಪ್ರೈಸ್, 350 ರೂಪೀಸ್ ಸೆಲ್ಲಿಂಗ್ ಪ್ರೈಸ್. ಸೊ 300ಕ್ಕೆ 350ಕ್ಕೆ ಮಾರಿದ್ದಾನೆ. ಸೊ ಪ್ರಾಫಿಟ್ ನಮಗೆ 50 ರೂಪಾಯಿದು ಆಯಿತಾ. ಸೊ ಪ್ರಾಫಿಟ್ 50 ರೂಪೀಸ್ ಡಿವೈಡೆಡ್ ಬೈ ಕಾಸ್ಟ್ ಪ್ರೈಸ್ ಎಷ್ಟು? 300 ಎರಡು ಸೇರಿ. ಸೊ 50/300 ಇಂಟು 100 ಮಾಡಿದರೆ ನಮಗೆ ಪ್ರಾಫಿಟ್ ಪರ್ಸೆಂಟೇಜ್ ಬರುತ್ತೆ. ಸೊ ಎಷ್ಟಾಗುತ್ತೆ? 10 ಕ್ಯಾನ್ಸಲ್ ಮಾಡೋಣ. 5 1 5 6 30 ಮಾಡೋಣ. ಸೊ ನೆಕ್ಸ್ಟ್ 6 1 6 ಆಯಿತು. 4 ಉಳಿತು 40 ಆಯಿತು. 6 6 36. ಸೊ 16 ಪಾಯಿಂಟ್ ಸಮಥಿಂಗ್ ಬರುತ್ತೆ. ಸೊ ನಮ್ಮ ಆನ್ಸರ್ 16 ಪಾಯಿಂಟ್. ಇಲ್ಲಿ ಆಪ್ಷನ್ ಡಿ ನೋಡಿ 16.66% ಇದೆ. ಸೊ ನಮ್ಮ ಕರೆಕ್ಟ್ ಆನ್ಸರ್ 16.66% ಆಗಬೇಕು. ಸೊ ಆಪ್ಷನ್ ಡಿ. ಸೊ ಇಲ್ಲೇನು ಮಾಡಿದ್ವಿ? ಎಗೆ 100 ಅಂದ್ಕೊಂಡ್ವಿ, ಬಿ ಅದರ ಡಬಲ್ ಇರುತ್ತೆ ಅದಕ್ಕೆ 200 ಅಂದ್ಕೊಂಡ್ವಿ. ಸೊ ಟೋಟಲ್ ಕಾಸ್ಟ್ ಪ್ರೈಸ್ ಎಷ್ಟಾಯಿತು? 300 ರೂಪೀಸ್. ಸೊ ಅವ್ರದ್ದು ಪ್ರಾಫಿಟ್ ಆ್ಯಡ್ ಮಾಡಿ ನಮಗೆ ಸೆಲ್ಲಿಂಗ್ ಪ್ರೈಸ್ ಬಂತು 110 ಮತ್ತು 240. ಸೊ ಟೋಟಲ್ ಸೆಲ್ಲಿಂಗ್ ಪ್ರೈಸ್ ಬಂತು 350. ಸೊ 300ದು ಆನ್ 350ಗೆ ಮಾರಿದ್ರೆ ನಮಗೆ 50 ರೂಪೀಸ್ ಪ್ರಾಫಿಟ್ ಆಯಿತು. 50 ರೂಪೀಸ್ ಪ್ರಾಫಿಟ್ ಎದ್ರ ಮೇಲೆ ಆಗುತ್ತೆ? ಕಾಸ್ಟ್ ಪ್ರೈಸ್ ಮೇಲೆ. ಸೊ ಆ ಕಾಸ್ಟ್ ಪ್ರೈಸ್ ನಮಗೆ 300 ರೂಪೀಸ್ ಇದೆ. ಸೊ 50/300 ಇಂಟು 100 ಮಾಡಿದ್ರೆ ನೆಟ್ ಪ್ರಾಫಿಟ್ ಬಂತು. ಸೊ 16.66%. ನೆಕ್ಸ್ಟ್ ಕ್ವಶನ್ ನೋಡೋಣ. Out of 6 digits 1 2 3 4 5 and 6, how many 2-digit numbers can be found without repetition of digits? So 1 2 3 4 5 6 ಈ ಡಿಜಿಟ್ಸ್ ಯೂಸ್ ಮಾಡ್ಕೊಂಡು ನಾವು ಎಷ್ಟು 2 ಡಿಜಿಟ್ಸ್ ನಂಬರ್ ಫಾರ್ಮ್ ಮಾಡ್ಬೋದು ಆ ಡಿಜಿಟ್ಸ್ ರಿಪೀಟ್ ಮಾಡಲಿಲ್ಲಂಗೆ ಅಂತ ಕೇಳಿದ್ದಾರೆ. ಸೊ ಡಿಜಿಟ್ಸ್ ರಿಪೀಟ್ ಮಾಡಲಿಲ್ಲಂಗೆ ಅಂದರೆ ನಾವು ಈ ಥರ 11 ಈ ಥರ 22 33 ಈ ಥರ ಡಿಜಿಟ್ಸ್ ನಾವು ಯೂಸ್ ಮಾಡೋ ಹಾಗಿಲ್ಲ. ಸೊ ನಾವು ಹೇಗಿದ್ರು 1 2 1 3 1 4 12 13 14 15 16 ಈ ಥರ ಮಾಡ್ಬೋದು. ಸೊ ಈ ಥರ ನಮಗೆ ಎಷ್ಟು ಡಿಜಿಟ್ಸ್ ಆಗ್ತವೆ ಎಷ್ಟು ನಂಬರ್ಸ್ ಆಗ್ತವೆ 2 ಡಿಜಿಟ್ ನಂಬರ್ಸ್ ಅಂತ ಕೇಳಿದ್ದಾರೆ. ಸೊ ನಾವು ಒಂದು ಡೈಸ್ ಪ್ರಾಬ್ಲಮ್ ಮಾಡಿದ್ವಿ, ನೆನಪಿದೆನಾ? ಸೊ 2 ಡೈಸ್ ರೋಲ್ ಮಾಡಿದಾಗ ನಮಗೆ ಔಟ್ಕಮ್ ಏನು ಬರುತ್ತೆ? 2 ಡೈಸ್ ರೋಲ್ ಮಾಡಿದಾಗ ನಮಗೆ ಔಟ್ಕಮ್ ಏನು ಬರುತ್ತೆ? ಸೊ ಒಂದರಲ್ಲಿ 1 ಬರುತ್ತೆ, ಸೆಕೆಂಡ್ರಲ್ಲಿ 1 ಬರುತ್ತೆ, ಫಸ್ಟಲ್ಲಿ 1 ಬರುತ್ತೆ, ಸೆಕೆಂಡಲ್ಲಿ 2 ಬರುತ್ತೆ. ಸೊ ಇದೇ ಥರ ನಮಗೆ ಟೋಟಲ್ ಔಟ್ಕಮ್ಸ್ ಎಷ್ಟು ಬರ್ತವೆ? ಟೋಟಲ್ ಔಟ್ಕಮ್ಸ್ 36 ಬರುತ್ತೆ ಯಾವಾಗ 2 ಡೈಸ್ ರೋಲ್ ಮಾಡಿದಾಗ. ಸೊ ಅದೇ ಥರ ಇಲ್ಲೂ ಕೂಡ ನಮಗೆ ಸೇಮ್ ನಾವು ಕಾಂಬಿನೇಷನ್ಸ್ ಮಾಡಬೇಕು 1 to 6. ಸೊ ಈ ಕಾಂಬಿನೇಷನ್ ನೋಡೋಣ 1 1 1 2 ಸೊ ಆನ್ ಅಪ್ ಟು 1 6 ಇದೇ ಥರನ. ಸೊ ನೆಕ್ಸ್ಟ್ 2 1
2 2. ಸೊ ಈ ಕಾಂಬಿನೇಷನ್ ಏನು 2 ಡಿಜಿಟ್ ನಂಬರ್ಸ್, ನಾನು ಜಸ್ಟ್ ಕಾಮ ಯೂಸ್ ಮಾಡಿದ್ದೀನಿ ಇಲ್ಲಿ ಅದು ಡೈಸ್ಗೆ ರೆಪ್ರೆಸೆಂಟ್ ಮಾಡೋಕ್ಕೆ. ಸೊ ಇಲ್ಲಿ 2 ಡಿಜಿಟ್ ನಂಬರ್ ಇದು ಆ್ಯಕ್ಚುಲಿ. ಸೊ ಇದು ನಮಗೆ ಡೈಸಿಗೆ ರಿಸೆಂಬಲ್ ಆಗುತ್ತೆ. ಸೊ ಡೈಸ್ದು ಸ್ಯಾಂಪಲ್ ಸ್ಪೇಸ್ ಬರೀತೀವಲ್ಲ ನಾವು 1 1 1 2 1 3 1 4 1 5 1 6 ಆ ಥರ. ಸೊ ಡೈಸ್ದು ಸ್ಯಾಂಪಲ್ ಸ್ಪೇಸ್ ಥರ ಇದು ರಿಸೆಂಬಲ್ ಆಗುತ್ತೆ. ಸೊ ಒಂದೇ ಒಂದು ಡಿಫ್ರೆನ್ಸು, ಅದು 1 1 2 2 ಇದು ನಾವು ಯೂಸ್ ಮಾಡೋ ಹಾಗಿಲ್ಲ, ಯಾಕಂದರೆ ಇಲ್ಲಿ ಡಿಜಿಟ್ಸ್ ರಿಪಿಟೇಷನ್ ಇರಬಾರ್ದು ಅಂತ ಕೇಳಿದ್ದಾರೆ. ಸೊ ನಮಗೆ ಟೋಟಲ್ಲು 36 ಔಟ್ಕಮ್ಸ್ ಬರ್ತವೆ. ಸೊ ಇದರಲ್ಲೂ ಕೂಡ ನಮಗೆ 36 ಔಟ್ಕಮ್ಸ್ ಬರ್ತವೆ. ಸೊ ಆ 36ಅಲ್ಲಿ ನಮಗೆ 6 ಡಿಜಿಟ್ಸ್ ಇದ್ದಾವಲ್ಲ, 6 ನಂಬರ್ಸ್ 6 ಪೇರ್ಸ್ ಬರ್ತಾವಲ್ಲ, ಅವು ಈ ಥರ ಡಿಜಿಟ್ಸ್ ರಿಪೀಟ್ ಆಗಿದ್ದು ಬರ್ತವೆ. ಸೊ ಅದು ನಾವು ಎಕ್ಸ್ಕ್ಲೂಡ್ ಮಾಡಬೇಕು. ಸೊ ಟೋಟಲ್ 36ಅಲ್ಲಿ ನಾವು 6 ಡಿಜಿಟ್ಸ್ ಎಕ್ಸ್ಕ್ಲೂಡ್ ಮಾಡಿದ್ವಿ ಅಂದರೆ 6 ನಂಬರ್ಸ್. ಸೊ ನಮಗೆ ಆನ್ಸರ್ ಬರುತ್ತೆ 30 ನಂಬರ್ಸ್, 32 ಡಿಜಿಟ್ ನಂಬರ್ಸ್. ಸೊ ನಮ್ಮ ಕರೆಕ್ಟ್ ಆನ್ಸರ್ ಆಪ್ಷನ್ ಸಿ 30. ಸೊ ನಾವಿಲ್ಲೇನು ಮಾಡಿದ್ವಿ, ಸೊ ಈ ಕ್ವಶನ್ ಇದೆ ಅಲ್ವಾ, ನಮಗೆ ಡೈಸ್ ಥರ ರಿಸೆಂಬಲ್ ಆಗುತ್ತೆ. ಸೊ ಡೈಸಿಗೆ ನಾವು ಹೇಗೆ 1 1 1 2 1 3 1 4 1 5 ಈ ಥರ ಸ್ಯಾಂಪಲ್ ಸ್ಪೇಸ್ ಬರೀತೀವಲ್ಲ, ಸೊ ಅದೇ ಥರ ನಾವು ಇಲ್ಲಿ 2 ಡಿಜಿಟ್ ನಂಬರ್ಸ್ ಫಾರ್ಮ್ ಮಾಡೋದು 11 12 16 ಈ ಥರ. ಸೊ ಅದರಲ್ಲಿ ನಾವು ಎಕ್ಸ್ಕ್ಲೂಡ್ ಮಾಡಬೇಕಾಗಿರೋದು ಈ ರಿಪಿಟೇಟಿವ್ ಡಿಜಿಟ್ಸ್ 1 1 2 2 3 3. ಸೊ ಟೋಟಲ್ ಔಟ್ ಆಫ್ 36 ಪೇರ್ಸ್ ಬರ್ತವೆ ನಮಗೆ, ಅದು 2 ಡಿಜಿಟ್ ನಂಬರ್ಸ್ದು. ಸೊ ಅದರಲ್ಲಿ 6 ಈ ಥರ ರಿಪೀಟ್ ಆಗಿರೋ ನಂಬರ್ಸ್. ಸೊ ಅದು ಎಕ್ಸ್ಕ್ಲೂಡ್ ಮಾಡಿದರೆ 36 - 6 ನಮಗೆ ಆನ್ಸರ್ ಬಂತು 30. ನೆಕ್ಸ್ಟ್ ಕ್ವಶನ್ ನೋಡೋಣ. ಸೊ ಟೈಮ್ ಆ್ಯಂಡ್ ವರ್ಕ್ದು, ಸೊ ಪೈಪ್ ಆ್ಯಂಡ್ ಸಿಸ್ಟಮ್ದು ಈ ಕ್ವಶನ್ನು. ಸೊ 2 taps A and B ಕ್ಯಾನ್ ಫಿಲ್ ಎ ಟ್ಯಾಂಕ್ ವಿತ್ ವಾಟರ್ ಇನ್ 20 minutes 15 minutes. ಸೊ ಎ ಆ್ಯಂಡ್ ಬಿ ಸಪ್ರೇಟ್ಲಿ ಓಪನ್ ಮಾಡಿದ್ರೆ 20 minutes ಮತ್ತು 15 minutes ಅಲ್ಲಿ ಸಪ್ರೇಟ್ಲಿ ಫಿಲ್ ಮಾಡ್ತೇವೆ. ಸೊ ಥರ್ಡ್ ಟ್ಯಾಪ್ ಸಿ ಕ್ಯಾನ್ ಎಂಟಿ ದ ಫುಲ್ ಟ್ಯಾಂಕ್ ಇನ್ 6 minutes. ಸೊ ಥರ್ಡ್ ಟ್ಯಾಪ್ ಸಿ ಇದೆ ಅಲ್ಲ, ಫುಲ್ ಟ್ಯಾಂಕ್ನ 6 minutesಲ್ಲಿ ಎಂಟಿ ಮಾಡುತ್ತಂತೆ. ಸೊ ಆಫ್ಟರ್ ದ ಟ್ಯಾಪ್ಸ್ ಎ ಆ್ಯಂಡ್ ಬಿ ಫಿಲ್ ದ ಟ್ಯಾಂಕ್ ಫಾರ್ 5 minutes. ಸೊ ಎ ಆ್ಯಂಡ್ ಬಿ ಎರಡು 5 ನಿಮಿಷಕ್ಕೆ ಓಪನ್ ಮಾಡ್ತಾರೆ. ಓಪನ್ ಮಾಡಾದಮೇಲೆ ಸಿಗೂ ಕೂಡ ಓಪನ್ ಮಾಡ್ತಾರೆ. ಸೊ ಇವಾಗ ಎ ಆ್ಯಂಡ್ ಬಿ ಕಂಟಿನ್ಯೂ ಟು ಫಿಲ್ ಅಂತ ಕೊಟ್ಟಿದ್ದಾರೆ. ಸೊ ಎ ಬಿ ಜೊತೆ ಸಿನೂ ಕಂಟಿನ್ಯೂ ಓಪನ್ ಮಾಡಿದ್ದಾರೆ. ಸೊ ಇವಾಗ ಇನ್ ಹೌ ಮೆನಿ ಮಿನಿಟ್ಸ್ ಆಫ್ಟರ್ ದ ಸ್ಟಾರ್ಟ್ ಶಾಲ್ ದ ಟ್ಯಾಂಕ್ ಗೆಟ್ ಎಂಟಿ, ಎಷ್ಟು ಟೈಮಲ್ಲಿ ಆ ಟ್ಯಾಂಕ್ ಪೂರ್ತಿ ಎಂಟಿ ಆಗುತ್ತೆ ಅಂತ ಕೇಳಿದ್ದಾರೆ. ಸೊ ಸಪ್ರೇಟ್ಲಿ ನೋಡೋಣ, ಎ ಬಿ ಮತ್ತು ಸಿ. ಎ 20 minutes ತೊಗೊತಾನೆ, ಬಿ 15 minutes ತೊಗೊತಾನೆ, ಸಿ ಖಾಲಿ ಮಾಡೋಕ್ಕೆ 6 minutes ತೊಗೊಳುತ್ತೆ. ಸೊ ಇದ್ರ ಎಲ್ ಸಿ ಎಮ್ ನೋಡೋಣ. ಸೊ ಎಲ್ ಸಿ ಎಮ್ ಹೇಗೆ ಫೈಂಡ್ ಔಟ್ ಮಾಡೋದು ಅಂದರೆ, ನಾವು ಇಲ್ಲಿ ಫಸ್ಟ್ ಹೈಯೆಸ್ಟ್ ನಂಬರ್ ಸೆಲೆಕ್ಟ್ ಮಾಡೋಣ. ಹೈಯೆಸ್ಟ್ ನಂಬರ್ ಸೆಲೆಕ್ಟ್ ಮಾಡಿ ಫಸ್ಟ್ ನಾವು ಇದಕ್ಕೆ ಇಂಟು 1 ಮಾಡೋಣ, ಮಲ್ಟಿಪ್ಲೈಡ್ ಬೈ 1 ಮಾಡೋಣ. ಮಲ್ಟಿಪ್ಲೈಡ್ ಬೈ 1 ಮಾಡಿದ್ರೆ ನಮಗೆ 20 ಬರುತ್ತೆ. ಸೊ 20 ಏನಾದರೂ ಈ ಉಳಿದಿದ್ದ ನಂಬರಿಂದ ಡಿವಿಸಿಬಲ್ ಆದರೆ, ಸೊ 20ನೇ ನಮ್ಮ ಎಲ್ ಸಿ ಎಮ್. ಸೊ ಇವಾಗ 20 15ಇಂದ ಡಿವಿಸಿಬಲ್ ಆಗೋಲ್ಲ. ಸೊ 20 ಎಲ್ ಸಿ ಎಮ್ ಆಗೋಲ್ಲ. ಸೊ ನೆಕ್ಸ್ಟ್ 20 ಆಗಿಲ್ಲ ಅಂದರೆ ಇಂಟು 2 ಮಾಡಿ. ಇಂಟು 2 ಮಾಡಿದ್ರೆ ನಮಗೆ 40 ಬರುತ್ತೆ. 40 15ಇಂದ ಡಿವೈಡ್ ಆಗುತ್ತಾ? ಆಗಲ್ಲ. ಸೊ 40 ಎಲ್ ಸಿ ಎಮ್ ಆಗಲ್ಲ. ಸೊ ನೆಕ್ಸ್ಟ್ ಇಂಟು 3 ಮಾಡೋಣ. 23 60. ಸೊ 60 15ಇಂದ ಡಿವೈಡ್ ಆಗುತ್ತೆ, 15 4 60. ಸೊ 60 6ಇಂದ ಕೂಡ ಡಿವೈಡ್ ಆಗುತ್ತೆ, 6 10 60. ಸೊ ನಮ್ಮ ಎಲ್ ಸಿ ಎಮ್ 60ನೇ. ಸೊ ಎಲ್ ಸಿ ಎಮ್ 60 ಆದರೆ ಏದು ಕೆಲಸ ಮಾಡೋ ಕ್ಷಮತೆ 60 ಡಿವೈಡೆಡ್ ಬೈ 20 ಅದೆಷ್ಟಾಗುತ್ತೆ? 3 ಆಗುತ್ತೆ. ಹಾಗೆ ಬಿದು ಎಷ್ಟಾಗುತ್ತೆ? 60 ಡಿವೈಡೆಡ್ ಬೈ 15 15 4 ಬಿದು 4 ಆಗುತ್ತೆ. ನೆಕ್ಸ್ಟ್ ಸಿದು ಎಷ್ಟಾಗುತ್ತೆ? 60 ಡಿವೈಡೆಡ್ ಬೈ 6 10. ಸೊ ಸಿದು -10 ಆಗುತ್ತೆ, ಯಾಕಂದರೆ ಇದು ಎಂಟಿ ಮಾಡ್ತಿರೋದು, ಉಲ್ಟಾ ಕೆಲಸ ಮಾಡ್ತಿದೆ. ಇದೆಲ್ಲ ಫಿಲ್ ಮಾಡ್ತಿದೆ ಅಂದರೆ ಇದು ಎಂಟಿ ಮಾಡ್ತಿದೆ. ಸೊ ಅದಕ್ಕೋಸ್ಕರ -10. ಸೊ ಇವಾಗ ನೆಕ್ಸ್ಟ್ ಏನು ಹೇಳಿದ್ದಾರೆ, ಆಫ್ಟರ್ ಟ್ಯಾಪ್ಸ್ ಎ ಆ್ಯಂಡ್ ಬಿ ಫಿಲ್ ದ ಟ್ಯಾಂಕ್ ಫಾರ್ 5 minutes. ಸೊ ಎ ಆ್ಯಂಡ್ ಬಿ 5 ನಿಮಿಷ ಓಪನ್ ಮಾಡ್ತಾರೆ. ಸೊ ಎ ಆ್ಯಂಡ್ ಬಿದು ಕೆಲಸ ಮಾಡೋ ಕ್ಷಮತೆ ಎಷ್ಟು? 3 ಮತ್ತು 4 ಎರಡು ಜೊತೆಗೆ ಓಪನ್ ಮಾಡಿದ್ರೆ ಅಂದರೆ ನಾವು 3 + 4 ತೊಗೊತೀವಿ. ಸೊ 3 + 4 ಎಷ್ಟು? 7 ಆಗುತ್ತೆ. 5 ನಿಮಿಷ ಕೆಲಸ ಮಾಡ್ತಾರೆ ಅಂದರೆ 7 × 5 ಮಾಡ್ತೀವಿ. ಅದಾದಮೇಲೆ ಸಿಗೂ ಕೂಡ ಓಪನ್ ಮಾಡ್ತಾರಂತೆ. ಸಿಗೂ ಓಪನ್ ಮಾಡಿದರೆ
ಇನ್ ಹೌ ಮೆನಿ ಮಿನಿಟ್ಸ್ ಆಫ್ಟರ್ ದ ಸ್ಟಾರ್ಟ್ ಶಾಲ್ ದ ಟ್ಯಾಂಕ್ ಗೆಟ್ ಎಂಟಿ. ಟ್ಯಾಂಕ್ ಎಂಟಿ ಆಗಬೇಕು, ನಮಗೆ ಟೋಟಲ್ 0 ಬರಬೇಕು ಟ್ಯಾಂಕಲ್ಲಿ. ಸೊ ಅದಕ್ಕೆ ಏನು ಮಾಡ್ತೀವಿ, ಸೊ ಸಿದು -10 ಇದೆ. ಸೊ ಇವಾಗ ಎ ಜೊತೆ ಬಿ ಜೊತೆ ಸಿನೂ ಓಪನ್ ಮಾಡಿದ್ದಾರೆ. ಸೊ ಎ ಪ್ಲಸ್ ಬಿ ಪ್ಲಸ್ ಸಿ ನೋಡೋಣ ಎಷ್ಟಾಗುತ್ತೆ ಕೆಲಸ ಮಾಡೋ ಕ್ಷಮತೆ, ದಟ್ ಈಸ್ ಎಫಿಷಿಯನ್ಸಿ. ಸೊ ಎದು 3 ಇದೆ, ಬಿದು 4 ಇದೆ, ಸಿದು -10 ಇದೆ. ಸೊ ಟೋಟಲ್ ನಮಗೆ -3 ಬರುತ್ತೆ. ಸೊ ಆ್ಯಕ್ಚುಲಿ ಎಲ್ಲದು ಟ್ಯಾಪ್ಸ್ ಓಪನ್ ಇದ್ದರೆ ನಮಗೆ ಟ್ಯಾಂಕ್ ಫಿಲ್ ಆಗೋಲ್ಲ, ನಮಗೆ ಟ್ಯಾಂಕ್ ಎಂಟಿ ಆಗುತ್ತೆ. ಅದೇ ಗೊತ್ತಾಯಿತು ಈ -3 ಬಂದಾಗ. ಸೊ ಇವೆಲ್ಲವೂ ಆ್ಯಡ್ ಮಾಡಿದಾಗ ನಮಗೆ -3 ಬಂತು. ಸೊ ಎಲ್ಲವೂ ಆ್ಯಡ್ ಮಾಡಿದಾಗ ಟ್ಯಾಂಕ್ ಆ್ಯಕ್ಚುಲಿ ಎಂಟಿ ಆಗ್ತಿದೆ ಫಿಲ್ ಆಗೋ ಬದಲು. ಸೊ ಇವಾಗ ಎಷ್ಟು ಟೈಮ್ ತೊಗೊಳುತ್ತೆ ಅಂತ ಕೇಳಿದ್ದಾರೆ. ಸೊ ಇವಾಗ ಎಲ್ಲ ಆನ್ ಆಗಿದೆ ಅಂದರೆ -3, ಎಷ್ಟು ಟೈಮ್ ತೊಗೊಳುತ್ತೆ ಗೊತ್ತಿಲ್ಲ, ಅರ್ಧ ಟಿ ಅಂದ್ಕೊಳ್ಳೋಣ. ಈಕ್ವಲ್ ಟು ಎಷ್ಟು ಆಗಬೇಕು, 0 ಆಗಬೇಕು. ಯಾಕಂದರೆ ಫೈನಲಿ ನಮಗೆ ಟ್ಯಾಂಕ್ ಎಂಟಿ ಆಗಬೇಕು, ದಟ್ ಈಸ್ 0. ಸೊ 7 5 ಎಷ್ಟಾಯಿತು, 35 -3t ಈಸ್ ಈಕ್ವಲ್ ಟು 0. ಸೊ ಈ 3t ಈ ಕಡೆ ಕಳ್ಸೋಣ, 35 ಈಕ್ವಲ್ ಟು 3t, t ಈಕ್ವಲ್ ಟು 35 ಡಿವೈಡೆಡ್ ಬೈ 3. ಸೊ ಇದೆಷ್ಟಾಗುತ್ತೆ, 3 1 3 11 33 ಆದರೆ ಇನ್ನೂ 2 ಉಳೀತು. ಕೆಳಗೆ ಡಿನಾಮಿನೇಟ್ರಲ್ಲಿ ಎಷ್ಟಿದೆ 3, ಅದು 2/3. ಸೊ 11 2/3 ಮಿನಿಟ್ಸ್ ನಮ್ಮದು ಆನ್ಸರ್ ಬಂತು. ಸೊ ಆಪ್ಷನ್ ಡಿ 11 2/3 ಈಸ್ ದ ರೈಟ್ ಆನ್ಸರ್. ಸೊ ನಾವಿಲ್ಲಿ ಏನು ಮಾಡಿದೆ, ಎದು 20 ಮಿನಿಟ್ಸ್ ತೊಗೊತಾನೆ, ಬಿ 15, ಸಿ 6 ಮಿನಿಟ್ಸ್ ತೊಗೊಳುತ್ತೆ ಎಂಟಿ ಮಾಡೋಕ್ಕೆ. ಸೊ ನಾವಿಲ್ಲಿ LCM ಫೈಂಡ್ ಔಟ್ ಮಾಡೋದು ಹೊಸ ಮೆಥಡ್ ಕಲ್ತ್ವಿ, ದಟ್ ಈಸ್ ಹೈಯೆಸ್ಟ್ ನಂಬರ್ ತೊಗೊಂಡ್ವಿ. ಹೈಯೆಸ್ಟ್ ನಂಬರ್ಗೆ ಇಂಟು 1 ಇಂಟು 2 ಇಂಟು 3 ಈ ಥರ ಮಾಡ್ಕೊತ ಹೋದ್ವಿ. ಸೊ ಇಂಟು 1 ಮಾಡಿದಾಗ ಅದೇನಾದರೂ ಉಳಿದಿದ್ದು ನಂಬರಿಂದ ಡಿವೈಡ್ ಆದರೆ ಅದೇ LCM. ಇಲ್ಲ ಇಂಟು 2 ಮಾಡಿ ಚೆಕ್ ಮಾಡ್ತೀವಿ, ಇಲ್ಲ ಇಂಟು 3 ಮಾಡಿ ಚೆಕ್ ಮಾಡ್ತೀವಿ. ಸೊ LCM ತೆಗೆದ್ವಿ, ಅವ್ರದ್ದು ಈಚ್ದು ಕೆಪಾಸಿಟಿ ತೆಗೆದ್ವಿ, 3 4 -10 ಬಂತು. ಸೊ ಫಸ್ಟ್ ಎ ಆ್ಯಂಡ್ ಬಿ ಓಪನ್ ಮಾಡಿರ್ತಾರೆ, 5 ನಿಮಿಷಕ್ಕೆ ಎ ಆ್ಯಂಡ್ ಬಿ ಸೇರಿ 7 ಕೆಲಸ ಮಾಡ್ತಾರೆ. ಸೊ 5 ನಿಮಿಷಕ್ಕೆ ಎಷ್ಟು ಮಾಡ್ತಾರೆ, ಅದು 35. ಸೊ ಇವಾಗ ಎಲ್ಲ ಓಪನ್ ಮಾಡಿದ್ರೆ ನಮಗೆ -3 ಬಂತು ಎಫಿಷಿಯನ್ಸಿ. ಇಂಟು ಎಷ್ಟು ಟೈಮಲ್ಲಿ ಖಾಲಿ ಆಗುತ್ತೆ ಗೊತ್ತಿಲ್ಲ. ಸೊ ಟಿ ತೆಗೆದ್ವಿ, ದಟ್ ಈಸ್ 11 2/3 ಮಿನಿಟ್ಸ್ ಬಂತು. ಸೊ ಕರೆಕ್ಟ್ ಆನ್ಸರ್ ನಮ್ಮದು ಆಪ್ಷನ್ ಡಿ 11 2/3. ಸೊ CAPF ಅಸಿಸ್ಟೆಂಟ್ ಕಮಿಷನರಲ್ಲಿ ಸೊ ಅಷ್ಟೇನು ಡಿಫಿಕಲ್ಟ್ ಕ್ವಶನ್ಸ್ ಕೇಳಿದ್ದಿಲ್ಲ, ಆಲ್ಮೋಸ್ಟ್ ಎಲ್ಲ ಈಸಿನೇ ಇದ್ವು. ಸೊ ಸ್ವಲ್ಪ ಪ್ರಾಕ್ಟೀಸ್ ಮಾಡಿದ್ರೆ ನಾವು ಆಲ್ಮೋಸ್ಟ್ ಎಲ್ಲಕ್ಕೆಲ್ಲ ಆಪ್ಟಿಟ್ಯೂಡ್ ಕ್ವಶನ್ಸ್ ಅಟೆಂಪ್ಟ್ ಬರ್ಬೋದು. ಸೊ ಅಟ್ಲೀಸ್ಟ್ ನಾವು 90 to 95% ಅಕ್ಯುರಸಿ ಮೇಂಟೈನ್ ಮಾಡ್ಬೋದು. ಸೊ ಇದರಲ್ಲಿ ಇನ್ನೂ ಕ್ವಶನ್ಸ್ ಕೂಡ ಉಳಿದಿದೆ. ಸೊ ಅದು ನಾವು ಸೆಕೆಂಡ್ ಪಾರ್ಟಲ್ಲಿ ನೋಡೋಣ. ಸೊ ಫಸ್ಟ್ ಪಾರ್ಟಲ್ಲಿ ಇಷ್ಟೇ. ಸೊ ಐ ಹೋಪ್ ನಿಮಗೆ ಇವೆಲ್ಲ ಸೊಲ್ಯೂಷನ್ಸ್ ಅರ್ಥ ಆಗಿದೆ. ಸೊ ಏನೇ ಡೌಟ್ ಇದ್ದರೂ ಕಮೆಂಟ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ KS Tribe.